ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಮದುವೆ ಆಗಿ ಒಂದು ಕಡೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಹಿಂದೂ ಯುವತಿಗೆ ಮೋಸ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಹಮ್ಮದ್ ಇಸಾಕ್ ಎಂಬುವನ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಒಬ್ಬಳ ಜೊತೆ ಪ್ರೀತಿ, ಮತ್ತೊಬ್ಬಳ ಜೊತೆ ಮದುವೆ ನಿಶ್ಚಿತಾರ್ಥ. ಪ್ರಶ್ನೆ ಮಾಡಿದ್ದಕ್ಕೆ ಯುವತಿಗೆ ಕೊಲೆ ಬೆದರಿಕೆ ಹಾಕಿದಾನಂತೆ. HSR ಲೇಔಟ್ ಠಾಣೆಯಲ್ಲಿ ಸಂತ್ರಸ್ತೆ ಒಂದ್ ಕಡೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಒಬ್ಬಳ ಜೊತೆ ಪ್ರೀತಿ, ಮತ್ತೊಬ್ಬಳ ಜೊತೆ ಮದುವೆ, ಮತ್ತೊಬ್ಬಳ ಜೊತೆ ನಿಶ್ಚಿತಾರ್ಥ. ಏನಾಗ್ತಾ ಇದೆ ಬೆಳವಣಿಗೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಕೇಸ್ ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ. ನೋಡಿ, ಓಕೆ ಬಾಯ್ ಬೇಬಿ, ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಅಂದರೆ ದಿನ ಬೆಳಗಾದರೆ ಈ ರೀತಿಯಾದಂಥ ಚಿನ್ನು, ರನ್ನ, ಬನ್ನ ಏನಿದಾವಲ್ಲ, ಈ ಡೋಂಟ್ ವರಿ ಸೀರಿಯಸ್ ಆಗಿ ತಗೋತೀವೋ ಅಥವಾ ಬಿಡ್ತೀವೋ. ನೋಡಿ, ಲವ್ ಜಿಹಾದ್ ಅನ್ನುವಂಥ ಒಂದು ಕೇಸು ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಏನು ಇದೆಯಲ್ಲ, HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಮೊಹಮ್ಮದ್ ಇಸಾಕ್ ಅನ್ನುವವನು ವಿರುದ್ಧ ಒಂದು ಕಡೆ ದೂರು ದಾಖಲಾಗಿದೆ. ಹಿಂದೂ ಯುವತಿಯನ್ನು ನಂಬಿಸಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಲವ್ ಮಾಡಿದಂತೆ, ಅದಾದ ನಂತರ ಒಂದು ಕಡೆ ಮೋಸ ಹೋಗಿದ್ದಾರೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ಯಾಕೆ ನನ್ನನ್ನು ನೀನು ಪ್ರೀತಿ ಮಾಡಿ ಒಂದಿಷ್ಟು ಮದುವೆ ಆಗ್ತೀಯಾ ಅಂತ ನಂಬಿಸಿದ್ದೆ, ಇದೀಗ ಕೇಳಕ್ಕೆ ಹೋದರೆ ಒಂದಿಷ್ಟು ಕೊಲೆ ಬೆದರಿಕೆ ಹಾಕ್ತಾ ಇದ್ದಾನಂತೆ ಯುವತಿಗೆ. ನೋಡಿ, ಎಷ್ಟೊಂದು ಧೈರ್ಯ ಇಂಥವ್ರಿಗೆಲ್ಲ. ಪ್ರಮುಖವಾಗಿ ಏನಾದರೂ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕುವಂಥದ್ದು, ತಮ್ಮ ಮೇಲೆ ದೌರ್ಜನ್ಯ ತೋರುವಂಥದ್ದು, ಮಹಿಳೆಯರಿಗೆ ಸುರಕ್ಷಿತನೇ ಇಲ್ವಾ ಅನ್ನುವಂಥ ಲೆಕ್ಕಾಚಾರ. ಈಗ ಪ್ರಮುಖವಾಗಿ ಈ ಲವ್ ಜಿಹಾದ್ ಅನ್ನುವಂಥ ಒಂದು ಕೇಸು ಮುನ್ನೆಲೆಗೆ ಬರ್ತಾ ಇದ್ದಾಗೆ ಸಾಕಷ್ಟು ಸಂಘಟನೆಗಳು ಇದೀಗ ಎಚ್ಚೆತ್ತುಕೊಳ್ಳುತ್ತೆ. ಏನಾಯಿತು, ಏನು ಕತೆ, ಅದರಲ್ಲೂ ಪ್ರಮುಖವಾಗಿ ಎರಡೆರಡು ಸಮುದಾಯಗಳು, ಬೇರೆ ಬೇರೆ ಸಮುದಾಯ ಇದ್ದರೆ ಸಾಕಷ್ಟು ಮಾಹಿತಿಗಳು ಒಂದಿಷ್ಟು ರಿವೀಲ್ ಆಗುತ್ತೆ. ಈ ರೀತಿಯಾಗಿ ಮೋಸ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಬೆನ್ನೆಲುಬಿಗೆ ನಿಲ್ಲಬೇಕು. ಯಾರಿಗೆ ಮೋಸ ಆಗಿದೆ ಅವರ ಬೆನ್ನೆಲುಬಿಗೆ ನಿಂತ್ಕೊಂಡು, ಹೌದಮ್ಮ ಮೋಸ ಆಗಿದೆ ನಿನಗೆ, ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಇಲ್ಲಿ ಯಾವ ರೀತಿ ದಿನ ಬೆಳಗಾದರೆ ಈ ರೀತಿ ಆದಂಥ ಪ್ರಕರಣಗಳು ಒಂದಿಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು. ನಂಬಿಸೋದು, ಪ್ರೀತಿ ಮಾಡೋದು, ಅದಾದ ನಂತರ ಮೋಸ ಮಾಡೋದು. ಯಾಕ್ರಿ, ಏನು ಆಗ್ತಾ ಇದೆ ಸಮಾಜದಲ್ಲಿ, ಏನು ಬೆಳವಣಿಗೆ ಆಗ್ತಾ ಇದೆ, ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನೋಡಿ, ಒಬ್ಬಳ ಜೊತೆ ಪ್ರೀತಿಯಂತೆ ಮತ್ತೊಬ್ಬಳ ಜೊತೆ ಒಂದಿಷ್ಟು ಮದುವೆ ನಿಶ್ಚಿತಾರ್ಥ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಂತೆ. ಇದು ಯಾವಾಗ ಒಂದಿಷ್ಟು ಕೇಳೋಕ್ಕೆ ರೆಡಿ ಆಗಿಬಿಟ್ರು, ಯುವತಿಗೆ ಒಂದು ಕಡೆ ಇಲ್ಲ, ನಾನಿಬ್ಬರೂ ಕೂಡ ಮದುವೆ ಆಗ್ತಾ ಇದ್ದೀವಿ, ಈ ಕಡೆ ನಿನ್ನನ್ನು ಬಿಟ್ಬಿಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಯುವತಿ ನನ್ನ ವಿರುದ್ಧ ಲವ್ ಜಿಹಾದ್ ಆಗಿದೆ. ನೋಡಿ, ಪೊಲೀಸ್ ಠಾಣೆ ಮೆಟ್ಲು ಏರಿಬಿಟ್ಟಿದ್ದಾರೆ. ಇವನ ವಿರುದ್ಧ ಒಂದಿಷ್ಟು ಕೇಸ್ ದಾಖಲಾಗಬೇಕು. ಇದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಮೋಸ ಮಾಡಿಬಿಟ್ಟಿದ್ದಾನೆ. ಇದು ಕೇವಲ ನನಗೆ ಮಾತ್ರ ಅಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈ ಇಸಾಕನ ಕರ್ಮಕಾಂಡ ಏನೇನಿದಾವಲ್ಲ ಅದೆಲ್ಲವೂ ಕೂಡ ಬಯಲಿಗೆ ಒಂದು ಕಡೆ ಬರುತ್ತೆ ಅಂತಲೇ ಹೇಳ್ಬೋದು.